ಇದ್ದೀನಿ. ನನ್ನ ಡೀಟೇಲ್ಸ್ ಎಲ್ಲ ಇದೇ ಒಬ್ಬರೇ ರಿಲೀಸ್ ಮಾಡ್ತಾ ಇದ್ದೀನಿ. ತುಂಬ ಬುದ್ಧಿವಂತ ಅವರು. ಜೀವನ ಭಗವಂತನೇ ಬಿಸ್ನೆಸ್ಸಲ್ಲಿ ಮುಳುಗೋಗಿ ಅಕ್ಕಿನೇ ಮಾಡ್ಕೊಟ್ಟಿದ್ದಾರೆ ಅಂತ ಯಾವ ಉತ್ಪತ್ತಿ ಮಾಡ್ಕೊಂಡು ಬೈತಾ ಇರ್ತಾನೆ. ನಾನು ಒಳ್ಳೆ ಹೋದಾಗ ಸಂಗೀತ ಪಾಡಿ ಕೇಳಿದೆ. ಸರಿ ಅಕ್ಕ ನಾನು ಹೋಗ್ಬಿಡ್ತೀನಿ. ಆಂಟಿ ಮಾಡ್ತೀನಿ ಅಂಕಲ್ ಮತ್ತೆ ಏನು ಮಾಡ್ತಿದ್ದೆ ನಾನು ಇವಾಗ ಲೀವಲ್ಲಿ ಬಂದಿದ್ದೀನಿ. ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರ್ತೀನಿ. ಯಾವುದಾದ್ರೂ ಬೇಟೆ ಗೀಟೆ ಅಂದರೆ ಕರೀರಿ ಅಂಕಲ್ ಮಾಡೋಣ. ಬಂದಿನ ಕಟ್ಕೊಂಡು ಸ್ವಪ್ನ ಈಗ ಅದೇ ಇದು ಸ್ವಪ್ನಗೂ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿಬಿಡೋಣ. ಹಾಗೆ ಮದುವೆಯನ್ನು ಬೇಗ ಮುಗಿಸ್ಬಿಡೋಣ. ಏನಂತೀಯ ಸ್ವಪ್ನ? ನಿನ್ಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಿ. ಯಾಕೆ ಮಾತಾಡ್ತಿದ್ದೀವಿ ಈಗ? ಸ್ವಪ್ನ ಇನ್ನೂ ನಿನ್ನ ಮನಸ್ಸಲ್ಲಿ ಇದ್ದಂಗಿದೆ. ಬರೀ ನೀನು ಸಂಬಂಧಿಕ ಅಂತ ಯೋಚನೆ ಮಾಡಬೇಡ. ಸಂಬಂಧ ಮುಖ್ಯ ಅಲ್ಲ, ಸಂಸ್ಕಾರ ಮುಖ್ಯ. ಅವ್ರು ಏನು ಕೆಲಸ ಮಾಡದೆ ಕೋದೆಯಾಗಿ ಅಳಿತಾ ಇದ್ದಾರೆ. ಮಗಳ ದೃಷ್ಟಿಯಿಂದ ಯೋಚನೆ ಮಾಡು. ಅಜಯ್ ತುಂಬ ಒಳ್ಳೆ ಹುಡುಗ. ಆದ್ರೆ ಅವನೊಬ್ಬ ಅನಾಥ. ಮುಂದೆ ಯಾರು ಇಲ್ಲ. ಅವ್ರಿಗೆ ತಂದೆ ತಾಯಿ ಇಲ್ಲದೆ ಹೋದ್ರು ವಿಜಯ ಸಹಿತ ಇದ್ದಾರಲ್ಲ, ಅವನಾಗಿ ಅನಾಥ ಆಗ್ತಾನೆ. ಕೋಪ ಮಾಡ್ಕೊಂಡಿದ್ಯಾ? ಸ್ವಪ್ನ ಮತ್ತೆ ವಿಷಯನಾ ನಿಮ್ಗೆ ಗೊತ್ತಾಯ್ತು? ಅಜಯ್ ಅಂತ ಮಾವ ಅವನ ಜೊತೆಗೆ ಸ್ವಪ್ನ ಮದುವೆ ಮಾಡ್ತಾನಂತೆ. ಈ ವಿಷಯದಲ್ಲಿ ನಂದೇನು ನಡೆಯಲ್ಲಪ್ಪ. ನಿಮ್ಮ ಅವನೇ ಪಣ್ಣರು. ಮತ್ತೆ ನನ್ನ ಬಗ್ಗೆ ಮಾವನ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಸ್ವಪ್ನ ಏನು ಬಾಯ್ಸ್ ಬಂದಂಗೆ ಮಾತಾಡ್ತಿದ್ಯಾ? ಇನ್ನೇನ್ ಮತ್ತೆ ನೀವು ಚಿಕ್ಕ ವಯಸ್ಸಲ್ಲಿ ಆಗಿರೋ ಒಪ್ಪಂದ ಮಾಡ್ದು ನಿಂಗೆ ಇಷ್ಟ ಬಂದಂಗೆ ತೀರ್ಮಾನ ತಗೊಂಡ್ರೆ ನನ್ನ ಬಾಯಿ ಬಂದಂಗೆ ಮಾತಾಡ್ಬೇಕಾಗತ್ತೆ. ನನಗೆ ಇಷ್ಟ ಬಂದಂಗೆ ಮಾಡ್ಬೇಕಾಗತ್ತೆ. ಅದನ್ನ ಮಾವನ್ ಹೇಳ್ಬಿಡು. ಎಲ್ಲಿ ಹೋಗ್ತಿದ್ದೀರಾ? ಅರ್ಜೆಂಟ್ ಆಗಿ ಒಂದು ಹಿಯರಿಂಗ್ ಇದೆ, ಬಾಂಬೆ ಹೋಗ್ಬೇಕು. ಅಲ್ಲೇ ಯಾವ ವಾಪಸ್ ಬರ್ತೀರ ವಿಜಯ? ಹೇಳಕ್ ಬರಲಾಗಿ ನೀನು ಸ್ವಲ್ಪ ದಿವಸ ಇಲ್ಲೇ ಇರ್ತೀರ. ಹಾಂ, ಸ್ವಲ್ಪ ಮನೆ ವಿಷಯ